ಇನ್ನೊಂದ್ಸತಿ ಹೇಳಿ ಸರ್. ಎಲ್ಲ ಮಹನೀಯರೇ, ಮಹಿಳೆಯರೇ, ಹಿರಿಯರೇ, ನಿಮಗೆ ನನ್ನ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಏನು ಕರ್ನಾಟಕ ರಾಜ್ಯ ಭೀಮಸೇನೆ ಇದೆ, ಸರ್ವೇಶ್ವರ್ ಇದ್ದಾರೆ, ಅವರ ತಂಡದವರು ಈ ಒಂದು ಕಾರ್ಯಕ್ರಮ ನಾವು ಸಂಘಟನೆ ಮಾಡಬೇಕಾಗಿದೆ, ನೀವು ಕೂಡ ಇದಕ್ಕೆ ಒಂದು ಕೈ ಜೋಡಿಸ್ಬೇಕು ಅಂತ ನಮಗೆ ವಿನಂತಿ ಮಾಡಿದರು. ಭಾಳ ಸಂತೋಷ ಆಯಿತು, ಯಾಕಂದರೆ ಭಾಳ ವಿಳಂಬ ಆಗ್ತಾಯಿತ್ತು. ನಾನು ಕೂಡ ಈ ಸೆಷನ್ನು ಮತ್ತು ಇನ್ನೊಂದು ಏನೋ ಅಲ್ಲಿ ಕೇಂದ್ರದಿಂದ ಇನ್ನೊಂದು ಎಲ್ಲಿ ಒಂದು ಸಮ್ಮೇಳನಕ್ಕೆ ಕಳಿಸಿದ್ರು. ಸೊ ಯಾವುದೋ ಒಂದು ಡೇಟ್ ನಿಗದಿ ಇದನ್ನು ಮಾಡೋಣ ಅಂತ ನಾವು ಇವತ್ತು ತೀರ್ಮಾನ ತಗೊಂಡು ಇವತ್ತು ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷನಾಯಿತು. ಜೊತೆಗೆ ಇದು ಬರೀ ಕಾರ್ಯಕ್ರಮ ಅಂತಲ್ಲ, ನಮ್ಮ ಒಂದು ಪ್ರಚಾರಕ್ಕೋಸ್ಕರ ಅಲ್ಲ, ನಿಜವಾಗಿಯೂ ಕೂಡ ನಮ್ಮ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿಸುವ ದೃಷ್ಟಿಯಲ್ಲಿ, ಅವರಿಗೆ ಉದ್ಯೋಗ ಕೊಡೋ ದೃಷ್ಟಿಯಲ್ಲಿ ಏನು ಕೆಲಸ ಆಗ್ತಾ ಇದೆ, ಈ ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಖ್ಯ. ಅಲ್ಲಿ ಆಚೆ ನಡೀತಾ ಇರುವಂಥ ಚಟುವಟಿಕೆ ಅತ್ಯಂತ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತು ನಾವು ಅನೇಕ ಒಂದು ಏನು ಸಂಗತಿಗಳ ಬಗ್ಗೆ ಮಾತಾಡ್ತೀವಿ, ಅನೇಕ ಕೆಲಸಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಆದರೆ ನಿಜಕ್ಕೂ ಒಂದು ಸಮಾಜ ಉದ್ಧಾರ ಆಗಬೇಕಂದ್ರೆ ಅವ್ರಿಗೆ ಸಮುದಾಯಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ನಾವು ಕೊಡ್ತಾ ಇದ್ದೀವಿ ಅಂತ ಒಂದು ಸಮಾಧಾನ ಬರಬೇಕಾಗುತ್ತೆ. ಅದು ಬರೀ ಉದ್ಯೋಗದ ಮೂಲಕ ಆಗುತ್ತೆ. ಯಾಕಂದರೆ ನಿಮಗೂ ಕೂಡ ತೃಪ್ತಿ ಸಿಗುತ್ತೆ. ಒಂದು, ನನಗೆ ನಾನೇ ಒಂದು ಪರಿಶ್ರಮ ಮಾಡಿ ನನಗೆ ಒಂದು ಆದಾಯ ಸಿಗ್ತಾ ಇದೆ, ಆ ಆದಾಯದ ಮೂಲಕ ನಮ್ಮ ಏನು ನಾನೇ, ನನ್ನ ಕುಟುಂಬ ಮತ್ತು ಜೊತೆಗೆ ಅದೇನಾದರೂ ಬಿಕ್ಕಿದ್ರೆ ನಮ್ಮ ಸಮುದಾಯ ಮತ್ತು ನಂತರ ನಮ್ಮ ರಾಷ್ಟ್ರಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ ನಿಜವಾಗಿಯೂ ಕೂಡ ಒಂದು ಸಮಾಜ ಉದ್ಧಾರ ಆಗುತ್ತೆ. ಸೊ ಆ ಕೆಲಸ ಏನಾಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾದದ್ದು. ಸೊ ಅದು ಒಂದು ಒಳ್ಳೆ ಹೋರಾಟ ಆಗಲಿ, ನಮ್ಮ ಯುವಕರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಉದ್ಯೋಗ ಕೊಡಲಿ, ಒಳ್ಳೆ ವೃತ್ತಿಗಾಗಿ ಅದು ಒಂದು ಉಪಯೋಗ ಆಗಲಿ, ಮತ್ತು ಒಂದು ಒಳ್ಳೆ ಭವಿಷ್ಯದ ಭಾರತವನ್ನು ಗೌತಮ್ ಬುದ್ಧರನ್ನು ಸ್ಮರಣೆ ಮಾಡೋದ್ರ ಮೂಲಕ, ನಾಲ್ವಡಿ ಕೃಷ್ಣರಾಜರವರ ಒಡೆಯರನ್ನು ಸ್ಮರಣೆ ಮಾಡೋದ್ರ ಮೂಲಕ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ, ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯ ಭೀಮಸೇನೆ ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನನ್ನ ಒಡನಾಡದಲ್ಲಿ ಸಾಮಾಜಿಕವಾದಂಥ, ಶೈಕ್ಷಣಿಕವಾದಂಥ ಮತ್ತು ಶಿಕ್ಷಣಕ್ಕೆ ಪೂರಕವಾದಂಥದ್ದು. ಇವತ್ತಿನ ಕಾರ್ಯಕ್ರಮ ಭಾಳ ಅರ್ಥಪೂರ್ಣ. ಉದ್ಯೋಗ ಮೇಳ ಅಂತಕ್ಕಂಥದ್ದು ಭಾಳ ಅದು ದೊಡ್ಡ ಕಾರ್ಯ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಭೀಮಸೇನೆಯ ಎಲ್ಲ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳು ನಾನು ಅಭಿನಂದನೆ. ಯಾಕಂದರೆ ಫೋಟೋನೇ ನೀವು ಕಳಿಸಿರೋದೇ ಅದೇ ಉದ್ದೇಶಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ಸಂಸದರು, ಅದೇ ರೀತಿ ಲೋಕಸಭಾ ಸದಸ್ಯರಾದಂಥ ಆಮೇಲೆ ವಿಶೇಷವಾಗಿ ನೋಡ್ರಿ, ಮೈಸೂರು ಮಹಾರಾಜರು ಸನ್ಮಾನ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಖುಷಿ ಇರಬೇಕಲ್ವಾ, ಚಪ್ಪಾಳೆ ತರಬೇಕು. ಮತ್ತು ಈ ಕಾರ್ಯಕ್ರಮವನ್ನು ಮೈಸೂರು ಮಹಾರಾಜರು ಅಂದರೆ ಒಂದು ಕಾಲದಲ್ಲಿ ನೀವೆಲ್ಲರೂ ಕೂಡ ದೇವರಂತ ಏನು ಭಾವಿಸ್ತಾ ಇದ್ರಿ, ಅದೇ ಸಂಸ್ಥಾನ ಗುರಿಯಿಂದ ಸನ್ಮಾನ. ಅದೇ ರೀತಿ ನಮ್ಮ ಒಂದು ಭೀಮಸೇನೆ ಒಂದೇ ಅಂತಲ್ಲ, ಯಾವುದೇ ಒಂದು ಹಿಂದುಳಿದ ವರ್ಗ ಅಥವಾ ಏನು ಈ ಅದು ಇದು ಅಂತ ಅಂದೇ ಎಲ್ಲ ಸಮಾಜಕ್ಕೂ ಒಂದು ಸಮಾಜದಲ್ಲಿ ಯಾರು ಕೆಳ ಸ್ತರದಲ್ಲಿ ಇರ್ತಾರೆ ಅವರೆಲ್ರಿಗೂ ಇದುವರೆಗೂ ಸಹಾಯ ಮಾಡ್ತಾ ಇರುವವರು ಅಂತಂದರೆ ಮೈಸೂರು ನಗರದಲ್ಲಿ ಮೇಯರ್ ಆದಂಥ ಪುರುಷೋತ್ತಮ್ ಅವರು, ಅವ್ರಿಗೆ ನಾನು ಸಂಪೂರ್ಣವಾಗಿ ಅಭಿನಂದಿಸ್ತೇನೆ. ಕಾರಣ ಇಷ್ಟೇ, ಅವರು ಯಾವುದೇ ವಿಚಾರ ಬಂದ್ರೂ ಸರ್ವೇಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ಸಾಕಷ್ಟು ಸಂಘಟನೆಗಳಿಗೆ ಅವರು ಬೆನ್ನೆಲುಬಾಗಿ ಆ ಸಂಘಟನೆಗಳು ಬೆಳೀಲಿಕ್ಕೆ ಇಡೀ ಮೈಸೂರು ಜಿಲ್ಲೆ ಅಲ್ಲದೆ ಮೈಸೂರು ಜಿಲ್ಲೆ ಹೊರತಾಗೂ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಈ ಒಂದು ಬೆಂಬಲದಿಂದಲೇ ಈ ಸಂಘಟನೆಗಳು ಇವತ್ತು ನಾವು ಒಂದು ರೂಢಿಸ್ಕೊಳ್ತಾ ಇದ್ದಾವೆ. ಇವತ್ತು ಸರ್ವೇಸ್ ಅವರ ಒಂದು ನಾಯಕತ್ವದಲ್ಲಿ ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ಜೈ ಭೀಮ್, ನಮೋ ಬುದ್ಧಾಯ.
ಕರ್ನಾಟಕ ಭೀಮಸೇನೆ ವತಿಯಿಂದ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಹೆಸರಿನಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರತಕ್ಕಂಥ ಸಂಸ್ಥೆಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾನು ಮೊದಲನೇದಾಗಿ ಇಷ್ಟಪಡ್ತೀನಿ. ಕರ್ನಾಟಕ ಭೀಮಸೇನೆ ಕಳೆದ 10 ವರ್ಷಗಳಿಂದ ಕೂಡ ನಿರಂತರವಾಗಿ ತನ್ನದೇ ಆದಂಥ ಸಾಮಾಜಿಕ ಚಳವಳಿ ಮತ್ತು ಕ್ರಾಂತಿಕಾರಿಯಾದಂಥ ಹೋರಾಟ ಮತ್ತು ಈ ರೀತಿ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಉದ್ಯೋಗ ಅಂತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತಿನ ವಿದ್ಯಾರ್ಥಿ ಅನುಗುಣವಾಗಿ ಮತ್ತು ಎಷ್ಟೋ ಮಕ್ಕಳು ತಮ್ಮ ಬದುಕಿಗಾಗಿ ತಮ್ಮ ಜೀವನಕ್ಕಾಗಿ ಕೆಲವು ಟೆಕ್ನಿಕಲ್ ಕೋರ್ಸು ಕೂಡ ಮಾಡಿದರೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಥರದ ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹಲವಾರು ಕಂಪ್ನಿಗಳು ಇವತ್ತು ಕೆಲಸವನ್ನು ಮಾಡ್ತಾಯಿದೆ. ಆದರೆ ಉದ್ಯೋಗಸ್ಥರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿದಾಗ ಮತ್ತು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ಭೀಮಸೇನೆ ಇವತ್ತು ಅಂಥ ಒಂದು ಅವಕಾಶವನ್ನು ಕೂಡ ಇವತ್ತು ಮಾಡಿಕೊಟ್ಟಿದೆ. ಕರ್ನಾಟಕ ರಾಜ್ಯ ಭೀಮಸೇನೆ ಇಂಥ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಇದನ್ನು ವಿದ್ಯಾರ್ಥಿನಿಯರು ಮೈಸೂರು ನಗರದಲ್ಲೇ ಅಲ್ಲ, ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈಗಾಗಲೇ ಬಂದು ಭಾಗವಹಿಸಿರ್ತಕ್ಕಂಥದ್ದು. 20 ಕಂಪ್ನಿಗಳು ಇವತ್ತು ಈಗಾಗಲೇ ಬಂದಿದೆ. ಮುಖ್ಯವಾದ ಕಂಪ್ನಿಗಳು ಅದು ಟ್ರೈನಿಂಗ್ ಕೊಡೋದಂತಿರ್ಬೋದು, ವಿವಿಧ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥದ್ದು ಮತ್ತು ಟೆಕ್ನಿಕಲ್ ಕೋರ್ಸು ಕೂಡ ಇರ್ತಕ್ಕಂಥ ಕೆಲವು ಸಂಸ್ಥೆಗಳು ಈಗಾಗಲೇ 20 ನಮ್ಮ ಒಂದು ಏನು ಆಯೋಜನೆ ಮಾಡಿದ್ದೀವಿ ಅಲ್ಲಿ ಈಗಾಗಲೇ ಬಂದು ಎಲ್ಲರನ್ನೂ ಕೂಡ ಇಂಟರ್ವ್ಯೂ ಕೂಡ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಮೈಸೂರು ಮತ್ತು ಕೊಡಗಿನ ಸಂಸದರಾದಂಥ ಜಯಚಾಮರಾಜೇಂದ್ರ ಯದುವೀರವರು ಬರಬೇಕು, ಅವ್ರನ್ನ ಕಾಯ್ತಾ ಇದ್ದೀವಿ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಕರ್ನಾಟಕ ಭೀಮಸೇನೆ ಎಲ್ಲ ಮಹಿಳೆಯರು ಮತ್ತು ಪುರುಷರು ಮತ್ತು ವಿವಿಧ ಸಂಘಟನೆಯಿಂದ ಬಂದಿರತಕ್ಕಂಥವ್ರನ್ನ ಭಾಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಈ ಉದ್ಯೋಗ ಮೇಳ ಭಾಳ ಯಶಸ್ವಿ ಆಗಲಿ. ಬೆಳಗ್ಗೆ 10 ಪ್ರಾರಂಭವಾಗಿದೆ, ಸಂಜೆ 5 ಗಂಟೆ ತನಕ ಕೂಡ ನಿರಂತರವಾಗಿರ್ತದೆ. ಯಾರು ಉದ್ಯೋಗವನ್ನು ಅವಕಾಶವನ್ನು ಬೇಕು ಅಂತಕ್ಕಂಥವ್ರು ಮೈಸೂರಿನ ಪುರಭವನದ ಆವರಣಕ್ಕೆ ಬಂದು ನೀವು ನೋಂದಣಿ ಮಾಡ್ಕೋಬೇಕು ಅಂತೇಳಿ ಮನವಿಯನ್ನು